ಬಾರಿ 50 ಸ್ಥಾನಗಳನ್ನು ಗೆಲ್ಲಲೇಬೇಕು. ಚಾನ್ಸ್ ಇದೆಯಾ? ಬಿಜೆಪಿ ದಕ್ಷಿಣ ಭಾರತದ ಸುಲಭ ತುತ್ತಲ್ಲ. ಬಿಜೆಪಿಯನ್ನು ದಕ್ಷಿಣ ಭಾರತ ಯಾವತ್ತೂ ಕೂಡ ಕೈ ಹಿಡಿಯೋದಿಲ್ಲ. ಮೊನ್ನೆ ಕೂಡ ಅದನ್ನೇ ಹೇಳಿದ್ರಲ್ವಾ, ನೀವೆಲ್ಲ ನಾರ್ತ್ ಬೆಲ್ಟ್ ಹಿಂದಿ ಬೆಲ್ಟ್. ಅಫ್ಕೋರ್ಸ್ ಅದೇ ಥರ ಕಾಣ್ತಾ ಇದೆ. ಕರ್ನಾಟಕ ತೆಲಂಗಾಣ ಬಿಟ್ಟರೆ ಬಿಜೆಪಿ ಒಂದೇ ಒಂದು ಲೋಕಸಭಾ ಸ್ಥಾನ ಇಲ್ಲ. ತೆಲಂಗಾಣದಲ್ಲಿಲ್ಲ, ಆಂಧ್ರ ಪ್ರದೇಶ ಇಲ್ಲ, ಕೇರಳ ಇಲ್ಲ, ಪುದುಚೇರಿ ಇಲ್ಲ. ತೆಲಂಗಾಣದಲ್ಲಿ 4 ಇರೋದು. ಕೇರಳ, ಆಂಧ್ರ, ತಮಿಳ್ನಾಡು, ಪುದುಚೇರಿ 4 ಸ್ಟೇಟಲ್ಲಿಲ್ಲ. ಇನ್ನು ತೆಲಂಗಾಣ ಮತ್ತು ಆಂಧ್ರದಲ್ಲಿ ಮೈತ್ರಿ ಆಗಿಲ್ಲ. ತಮಿಳ್ನಾಡಿನಲ್ಲಿ ಬಿಜೆಪಿ ಖಾತೆಯನ್ನೇ ತೆರೆದಿಲ್ಲ. ತಮಿಳ್ನಾಡಿನಲ್ಲಿ ಅಣ್ಣಾ ಡಿಎಂಕೆ ಜೊತೆ ಇತ್ತು. ಯಾವಾಗ ಅಣ್ಣಾಮಲೈ ಜೊತೆಗಿನ ವಿರಸದಿಂದಾಗಿ ಅದು ದೂರವಾಯಿತೋ, ಇದೀಗ ಏಕಾಂಗಿಯಾಗಿ ಹೋರಾಟ ಮಾಡಬೇಕು ಬಿಜೆಪಿಯಲ್ಲಿ. ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಇನ್ನೂ ಮೈತ್ರಿ ಆಗಿಲ್ಲ. ಕರ್ನಾಟಕದಲ್ಲಿ ವೆರಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ JDS ಬಿಜೆಪಿ ದೋಸ್ತಿ. ಹಾಗಂತ ತುಂಬ ಪ್ರಯತ್ನ ಪಟ್ಟರು ಕೂಡ ಎಷ್ಟಾಗ್ಬೋದು ಬಿಜೆಪಿ? ಇರೋದೇ 28 ಗೆಲ್ಲಬಹುದೇನೋ ಅವ್ರು ಹೇಳೋ ಪ್ರಕಾರ. ಆಲ್ರೆಡಿ 25 ಗೆದ್ದಿದ್ದಾರೆ. 2019ರಲ್ಲಿ 130 ಕ್ಷೇತ್ರ ಒಟ್ಟು ಯಾವ್ದು ಬರುತ್ತೆ ಗೊತ್ತಾ? ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಪುದುಚೇರಿ, ತೆಲಂಗಾಣ, ಕೇರಳ 6 ಸ್ಟೇಟ್ ತೋರಿಸಿದ್ರೆ 130 ಸ್ಥಾನ. 130ರಲ್ಲಿ ಬಿಜೆಪಿ 29, ಕಾಂಗ್ರೆಸ್ 28, ಅಪ್ರಾಕ್ಸಿಮೇಟ್ಲಿ ಒಂದು 60. ಉಳಿದ 70 ಸ್ಥಾನಗಳನ್ನು ಅಣ್ಣಾ ಡಿಎಂಕೆ, DMK, ಜಗನ್ಮೋಹನ್ ರೆಡ್ಡಿ ಪಾರ್ಟಿ, ಏನು BRS ಇವರೇ ಪಡ್ಕೊತಾ ಇದ್ದಾರೆ. ಹಾಗಿದ್ದರೆ ಕರ್ನಾಟಕದಲ್ಲಿ ಕಳೆದ ಬಾರಿ 25 ಗೆದ್ದಿದ್ದಾರೆ. ಈ ಬಾರಿ ಈಸಿನಾ? ವಿಜೇಂದ್ರ ಹೇಳ್ತಾರೆ 28ಕ್ಕೆ 28 ಗೆಲ್ತೀವಿ. ಬನ್ನಿ ಅದರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಬಿಜೆಪಿಗೆ 18 ಕ್ಷೇತ್ರಗಳ ಬಗ್ಗೆ ಡೌಟ್ ಇದೆ ನೋಡಿ. 400 ಕ್ಷೇತ್ರ ಗೆಲ್ಲಲೇಬೇಕು ಅಂತಂದರೆ, ಈ ಬಾರಿ 400 ಕ್ಷೇತ್ರ ಗೆಲ್ಲಬೇಕು ಅಂತಂದರೆ 50 ಸ್ಥಾನ ಬಿಜೆಪಿ ದಕ್ಷಿಣದಲ್ಲಿ ಗೆಲ್ಲಲೇಬೇಕು. ಹೆಂಗೆ ಗೆಲ್ತಾರೆ ಗೊತ್ತಿಲ್ಲ ನನಗೆ. ಕಳೆದ ಬಾರಿ 29 ಗೆದ್ದಿದ್ದಾರೆ. 21 ಸ್ಥಾನ ಜಾಸ್ತಿ ಗೆಲ್ಲಬೇಕು. ಹಾಗಾಗಿ 60 ಟಾರ್ಗೆಟ್ ಸಿಗಬೇಕಾಗಿರೋದು 60 ಕ್ಷೇತ್ರ ಗೆಲ್ಲಲು ಪ್ಲ್ಯಾನ್ ಮಾಡಿಕೊಂಡಿದೆ ಕೇಸರಿ ಪಡೆ. ಯಾವ ರೀತಿ ಗೆಲ್ತಾರೆ ಗೊತ್ತಿಲ್ಲ ನನಗೆ. ಅದಕ್ಕೆ ಮ್ಯಾಜಿಕ್ ಏನು ಮಾಡ್ತಾರೋ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕಾದ್ ನೋಡೋಣ.